ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ತೊಗರಿಕಾಳು ಹಾಕಿ ಸಾರು ಮಾಡ್ತಿದ್ದೀನಿ. ತೊಗರಿಕಾಳು ಹಾಕಿ ಸಾರು ಮಾಡಿದ್ದೀನಿ. ಇವತ್ತು ಸಾರಿನ ಪುಡಿ ಉಪಯೋಗಿಸಿ ನಾನು ಮಾಡ್ತಿದ್ದೀನಿ. ತೊಗರಿಕಾಳನ್ನ ಚೆನ್ನಾಗಿ ಅದನ್ನು ಬಿಡಿಸಿ ಒಂದು ದೊಡ್ಡ ಬಟ್ಲಲ್ಲಿ ನಾನು ತೊಗೊಂಡಿದ್ದೀನಿ. ಒಂದು ಬಟ್ಲು ತೊಗರಿಕಾಳು, ಅದು ಚೆನ್ನಾಗಿ ಕಾಳಾಗಿದೆ, ಎಳೆ ಕಾಳಲ್ಲ, ಬಲ್ತಿರೋ ಕಾಳು. ಒಂದು ಬಟ್ಲು ತೊಗರಿಕಾಳು ತೊಗೊಂಡಿದ್ದೀನಿ. ಅದಕ್ಕೆ ಬೆಲ್ಲ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಅರಿಶಿನ, ಎಣ್ಣೆ, ಅರ್ಧ ಟೀ ಸ್ಪೂನು ಜೀರಿಗೆ, ಹುರಿದಿಲ್ಲ ಹಸಿದೆ, ಮತ್ತು ಹುಣಸೆ ಹಣ್ಣು ನೆನೆ ಇಟ್ಟಿದ್ದೀನಿ ತೊಳೆದು. ಇಲ್ಲಿ ಕೊತ್ತಂಬರಿ ಸೊಪ್ಪು. ಇಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ನೀರು ಹಾಕಿಬಿಟ್ಟು ಕಾಳು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸರಿ ಸ್ಟವ್ ಆನ್ ಮಾಡಿಕೊಂಡು ನಾನು ಆ ನೀರನ್ನು ಬಿಸಿ ಆಗಕ್ಕೆ ಬಿಡ್ತೀನಿ. ಇವಾಗ ಬಿಸಿ ಆಗಿದೆ. ಅದಕ್ಕೆ ಕಾಳು ಹಾಕ್ತೀನಿ. ಒಂದು ಬಟ್ಲು ಕಾಳು ಹಾಕ್ತಿದ್ದೀನಿ ಚೆನ್ನಾಗಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಅರಿಶಿನನೂ ಒಂದು ಸ್ವಲ್ಪ ಹಾಕಿ ಅದಕ್ಕೆ ಕುಕ್ಕರ್ ಮುಚ್ಚಿಬಿಟ್ಟು ಅದನ್ನು ಬೇಯಿಸ್ಕೊತೀನಿ. ಒಂದು 3 ವಿಷಲ್ ಕೂಗಿದ್ರೆ ಸಾಕು. ನಿಮಗೆ ಕಾಳು ತುಂಬ ಒಳ್ಳೆಯದು. ನಿಮಗೆ ಹಸಿ ಕಾಳು ಸೀಸನ್ನಲ್ಲಿ ಹಸಿ ಕಾಳು ತಿನ್ನಬೇಕು ಅಂತಾರೆ. ನಾನು ಹಳ್ಳಿನಲ್ಲೇ ಬೆಳೆದಿರೋದ್ರಿಂದ ಹಳ್ಳಿಯವರು ಪ್ರತಿದಿನ ನಿಮಗೆ ಕಾಳನ್ನ ಉಪಯೋಗಿಸ್ತಾರೆ. ಅಂದರೆ ಸೀಸನಲ್ಲಿ ಏನು ಸಿಗುತ್ತೋ ಅದನ್ನು ಚೆನ್ನಾಗಿ ತಿಂತಾರೆ. ಹಾಗಾಗಿ ಹಳ್ಳಿಯವರು ತುಂಬ ಗಟ್ಟಿಮುಟ್ಟಿಯಾಗಿರ್ತಾರೆ. ನಾನು ನೋಡಿ 3 ಸರ್ತಿ ಕೂಗ್ತು. ಆ ಸಿಪ್ಪೆ ಸಮೇತ ತಿನ್ನೋದ್ರಿಂದ ಕಾಳು ಸಿಪ್ಪೆ ಸಮೇತ ತಗೋತೀವಿ. ಹಾಗಾಗಿ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಅದು ಕುಕ್ಕರು ಆರಕ್ಕೆ ಬಿಟ್ಬಿಡ್ತೀವಿ. ಇವಾಗ ಆರಿದೆ, ಅದನ್ನು ತೆಕ್ಕೋತಿದ್ದೀನಿ. ತೆಗೆದ್ಬಿಟ್ಟು ಕಾಳು ಬೆಂದಿದೆ. ಇವಾಗ ಕಾಳು ಚೆನ್ನಾಗಿ ಬೆಂದಿದೆ. ಆ ಬೆಂದಿರೋ ಕಾಳನ್ನ ನಾನು 1-2 ಸೌಟು ತೆಕ್ಕೋತಿದ್ದೀನಿ. ಅಂದರೆ ಸ್ವಲ್ಪ ಆರಕ್ಕೆ ಬಿಡಬೇಕದು. ರುಬ್ಬೋದಕ್ಕೆ ಬಿಸಿ ಮಿಕ್ಸಿಗೆ ಹಾಕಬಾರ್ದು, ಮಿಕ್ಸಿ ಕೆಟ್ಟೋಗುತ್ತೆ. ಹಾಗಾಗಿ ಅದನ್ನು ಆರಕ್ಕೆ ಬಿಡ್ತೀನಿ. ಅದು ಸ್ವಲ್ಪ ಆರಲಿ. ಇವಾಗ ಮಿಕ್ಸಿ ಜಾರ್ ತೊಗೊಳ್ತೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಅದು ಜಾರ್ ತೊಗೊಂಡು ಅದಕ್ಕೆ ಅರ್ಧ ಸ್ಪೂನು ಜೀರಿಗೆ ಹಾಕ್ತೀನಿ. ಹಸಿ ಜೀರಿಗೆನೆ, ಇದನ್ನು ನಾನು ಹುರಿದಿಲ್ಲ. ಹಸಿ ಜೀರಿಗೆ, 1-2 ಸ್ಪೂನ್ ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ರುಬ್ಬೋದಕ್ಕೆ ಹಾಕ್ತೀನಿ. ಮತ್ತು ಕಾಳು ತೆಕ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ ರುಬ್ಬೋದಕ್ಕೆ ಹಾಕಿ ಆಮೇಲೆ ಅದಕ್ಕೆ ಸಾರಿನ ಪುಡಿ ನಾನು ಮಾಡಿದ್ದೀನಿ. ಸಾರಿನ ಪುಡಿ ಹೇಗೆ ಮಾಡೋದನ್ನು ತೋರಿಸಿದ್ದೀನಿ, ವಿಡಿಯೋ ಮಾಡಿ ತೋರಿಸಿದ್ದೀನಿ. ನೀವು ಮಾಡ್ಕೊಂಡಿದ್ರೆ ಆ ಸಾರಿನ ಪುಡಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಮನೇಲಿ ಯಾವುದಿದೆಯೋ ಅದು ಹಾಕ್ಕೊಳ್ಳಿ. ಇವಾಗ ಅದನ್ನು ರುಬ್ಕೋತೀನಿ. ನೀರು ಹಾಕ್ಕೊಳ್ದಿರ ರುಬ್ಕೋತೀನಿ. ಒಂದು ಸ್ವಲ್ಪ ಅದು ರುಬ್ಬಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋತೀನಿ. ನೈಸಾಗಿ ರುಬ್ಕೋಬೇಕು. ಅದನ್ನು ಚೆನ್ನಾಗಿ ರುಬ್ಕೊಂಡು ಇವಾಗ ಒಂದು ಬಟ್ಲಕ್ಕೆ ತೆಕ್ಕೋತೀನಿ. ಆಮೇಲೆ ಅಲ್ಲಿ ಕಾಳೆಲ್ಲ ಬೆಂದಿದೆ. ಅದನ್ನು ಸ್ಟವ್ ಆನ್ ಮಾಡಿಕೊಂಡು ಸರಿ ಕಾಳಿಗೆ ಇವಾಗ ಎಲ್ಲ ಒಂದೊಂದಾಗಿ ಹಾಕ್ಕೊಳ್ತಾ ಬರಬೇಕು. ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಚೆನ್ನಾಗಿ ಅದು ಕುದಿಬೇಕದು. ಆಮೇಲೆ ಆ ರುಬ್ಬಿರೋದನ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ಪೂರ್ತಿ ಚೆನ್ನಾಗಿ ರುಬ್ಬಿರೋದನ್ನೆಲ್ಲ ಆ ಕಾಳು ಬೆಂದಿರೋದಕ್ಕೆ ಹಾಕಿ ಅದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿ ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಒಂಚೂರು ಬೆಲ್ಲ ಹಾಕ್ತೀನಿ. ಒಂದು ಸ್ವಲ್ಪನಾದರೂ ಬೆಲ್ಲ ಹಾಕಿದ್ರೆ ಸಾರು ತುಂಬ ರುಚಿಯಾಗಿರುತ್ತೆ. ಅದನ್ನು ಒಂದು 5 ನಿಮಿಷ ಸಾರನ್ನ ಕುದಿಯೋಕೆ ಬಿಡಬೇಕು. ಚೆನ್ನಾಗಿ ಕುದ್ದಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಇಂಗು ಸಾಸಿವೆ ಒಗ್ಗರಣೆ ಎಲ್ಲ ಹಾಕಿ ನಾನೊಂದು ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಡೆ. ನೀವು ಬೇಕಾದರೆ ಎಣ್ಣೆನಲ್ಲೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇವಾಗ ಒಗ್ಗರಣೆ ಇಂಗು ಸಾಸಿವೆ ಕರಿಬೇವು ಒಗ್ಗರಣೆ ಹಾಕಿ ಅದನ್ನು ಒಂದು ತಟ್ಟೆ ಮುಚ್ಚಿಡ್ತೀನಿ. ತಟ್ಟೆ ಯಾಕೆ ಮುಚ್ಚಿಡೋದು ಅಂದರೆ ಘಮ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ.
ಘಮ್ ಅಂತ ಸಾರು ರೆಡಿ ಆಯಿತು. ನಿಮ್ಮನೆಯಲ್ಲೂ ಈ ಥರ ಸಾರು ಮಾಡಿಕೊಂಡು ಹೇಗೆ ಬಂತು ಅಂತ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವತ್ತು ಮಂಜುಳಾ ಅವರು ಫೋನ್ ಮಾಡಿ ಹೇಳಿದ್ರು, ನಿಮ್ಮ ವಿಡಿಯೋಗಳೆಲ್ಲ ನೋಡ್ತೀನಿ ನಾನು, ತುಂಬ ಚೆನ್ನಾಗಿರುತ್ತೆ. ಕಾರಣ ಅಂದರೆ ನೀವು ಮನೇಲಿರೋ ಪದಾರ್ಥಗಳನ್ನೇ ಉಪಯೋಗಿಸಿ ಮಾಡ್ತೀರಲ್ಲ, ಹಾಗಾಗಿ ನಮಗೆ ತುಂಬ ಇಷ್ಟ ಆಗುತ್ತೆ. ನಾನು ಬೇರೆಯವ್ರಿಗೂ ಹೇಳಿದ್ದೀನಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮಂಜುಳಾ ಅವರೇ. ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.